ಸಾಹೇಬರು ಮಂತ್ರಿ ಆಗ್ಬೇಕು ಅನ್ನೋ ಕೂಗು ಇವತ್ತು ತಾಲೂಕ್ನ ಮೂಲೆಯಿಂದ ಎದ್ದಿರ್ತಕ್ಕಂಥದ್ದು. ಅದರ ಪ್ರತಿಫಲ ಜೊತೆಗೆ ಅದಕ್ಕೆ ಒಂದು ಸಾಕ್ಷಿ ಅಂತಂದ್ರೆ ಶಿರಾನಗರದಲ್ಲಿ ಏನು ನಾವು ಪಂಚ ಮೆರವಣಿಗೆ ಮಾಡ್ತಾ ಇದೀವಿ, ಜೊತೆಗೆ ಜೈತನ ಸಾಹೇಬ್ ಸಚಿವರಾಣೆ ಮಾಡೋಣ ಹಕ್ಕೋತಾಯ ನಿಟ್ಟಿನಲ್ಲಿ ಹಕ್ಕೋತಾಯ ಮಾಡ್ಕೊಂಡು ಇವತ್ತು ಪಂಚ ಮೆರವಣಿಗೆ ಮಾಡ್ತಾ ಇದೀವಿ. ಬೆಸ್ಟ್ ಎಕ್ಸಾಂಪಲ್ ಇದು. ಈ ಒಂದು ಹೋರಾಟನ ಮಾಡಬಾರ್ದಿತ್ತು. ಯಾಕೆ ಅಂತಂದ್ರೆ ಈ ಹೋರಾಟ ಮಾಡ್ದೇನೆ ಮಿನಿಸ್ಟ್ರಿ ಕೊಡೋದಕ್ಕೆ ಅರ್ಹರಾದಂತವ್ರು, ತೂಕವಾದಂತ ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವ ಜೈಚನ ಸಾಹೇಬ್ರು. 2023 ಏನು ಕಾಂಗ್ರೆಸ್ ಬಹುಮತ ಬಂತು ಕಾಂಗ್ರೆಸ್ ಪಕ್ಷಕ್ಕೆ, ಅವತ್ತೇ ಜೈಚನ ಸಾಹೇಬ್ರು ಒಂದು ದೊಡ್ಡ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ಒಂದು ಪೋರ್ಟ್ಫೋಲಿಯೋ ಇಟ್ಕೊಂಡು ಸಚಿವ ಸಂಪುಟ ಸೇರ್ಪಡೆ ಆಗ್ಬೇಕಿತ್ತು. ಆದ್ರೆ ಸರ್ಕಾರ ನೆಗ್ಲೆಕ್ಟ್ ಮಾಡ್ತು. ಕಾರಣ ಏನು? ಅವ್ರು ಯಾವುದೇ ಕಾರಣಕ್ಕೂ ಬ್ಲಾಕ್ ಮೇಲ್ ಮಾಡಲ್ಲ, ಜೊತೆಗೆ ಪಕ್ಷ ನಿಷ್ಠರು, ಜೊತೆಗೆ ಬರೀ ಕೇವಲ ಅಭಿವೃದ್ಧಿ ಪರವಾದ ಚಿಂತನಶೀಲ ಮನಸ್ಥಿತಿ ಇರ್ತಕ್ಕಂಥವ್ರು. ಹಂಗಾಗಿ ಅವರ ಒಂದು ಸೌಮ್ಯ ಮನಸ್ಥಿತಿಯನ್ನೇ ನೆಗ್ಲೆಕ್ಟ್ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅವನ ಸಚಿವ ಸಂಪುಟ ಕೈ ಬಿಡ್ತು. ಆದ್ರೆ ಈ ಬಾರಿ ಹೊಸ ಸಂಪುಟ ಅಥವಾ ಇನ್ನು ಪುನರಚನೆ ಆಗ್ತಾ ಇದೆ, ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇವ್ರ ಸಂಪುಟಕ್ಕೆ ಸೇರ್ಕೊಬೇಕು. ಜೊತೆಗೆ ಬೃಹತ್ ಒಂದು ಖಾತೆಯನ್ನ, ದೊಡ್ಡ ಖಾತೆಯನ್ನ, ಜೊತೆಗೆ ರಾಜ್ಯ ಉದ್ದಗಲಕ್ಕೂ ಒಂದು ಕೆಲಸ ಮಾಡುವಂತ ಖಾತೆ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರ್ತಕ್ಕಂಥದ್ದು. ಇವತ್ತು ಜೈಚಂದ್ರ ಸಾಹೇಬ್ರನ್ನ ಯಾವ ಕಾರಣ ಕೈ ಬಿಟ್ಟು ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರದಲ್ಲೇ ಒಂದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಇವತ್ತಿನ ಸರ್ಕಾರದಲ್ಲಿ ಅತ್ಯುತ್ತಮ ಶಾಸಕ ಯಾರು ಅಂತಂದ್ರೆ ಅದು ಜೈಚಂದ್ರ ಸಾಹೇಬ್ರು. ಅವ್ರಿಗೆ ಸರ್ಕಾರನೇ ಒಂದು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು. ಹಿಂಗಿದ್ದು ಕೂಡ ಕ್ಯಾಬಿನೆಟ್ಗೆ ಯಾಕೆ ಸೇರಿಸ್ಕೊಂಡಿದೆ ಅದ್ರ ಬಗ್ಗೆ ಈ ಕ್ಷಣದವರು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಬ್ಲಾಕ್ ಮೇಲ್ ಮಾಡಲ್ಲ, ಎದುರಿಸಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಕೂಗಾಗಿರ್ತಕ್ಕಂಥದ್ದು. ಜೈಚಂದ್ರ ಸಾಹೇಬ್ಗೆ, ಜೈಚಂದ್ರ ಸಾಹೇಬ್ಗೆ ಇವತ್ತಿನಿಂದಲೇ ಈ ಹೋರಾಟ ಯಾಕೆ ನಡೀತಾ ಇದೆ ಅಂತಂದ್ರೆ ನಮ್ಮ ಹಿರಿಯ ಮುತ್ಸದ್ದಿ ಮತ್ತೆ ರಾಜಕಾರಣಿ ಮತ್ತೆ ಟಿ.ಬಿ. ಜಯಚಂದ್ರ ಅವರ ಕೊಡುಗೆ ಈ ರಾಜ್ಯಕ್ಕೆ ತುಂಬಾ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಮುಂದಿನ ಬರೋ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಂಪುಟ ಸಚಿವತೆ ಅವ್ರನ್ನ ಸೇರಿಸ್ಕೋಬೇಕು. ಮತ್ತೆ ಈ ರಾಜ್ಯಕ್ಕೆ ಅವರು ಇದ್ರ ತರ ಇನ್ಯಾರು ಈಗಿನ ಸಂಪುಟ ಸಚಿವದಲ್ಲಿ ಅವ್ರ ತರ ಮುಂಚೂಣಿ ನಾಯಕರು ಯಾರು ಇಲ್ಲ. ಇವ್ರನ್ನ ದಯಮಾಡಿ ನಾವು ಒಂದೇ ಒಂದು ಕೇಳೋದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು. ಮತ್ತೆ ನಮ್ಮ ಸಾಹೇಬರು ಜೈಚಂದ್ರ ಸಾಹೇಬರು ಮುತ್ಸದ್ದಿ ರಾಜಕಾರಣಿ ಏನಿದ್ದಾರೆ ಅವರು ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು. ಸಚಿವರಾಗಿ ಈ ರಾಜ್ಯಕ್ಕೆ ಅವ್ರದೇ ಆದಂತ ಕೊಡುಗೆ ತುಂಬಾ ಕೊಡೋದು ಇನ್ನೂ ಇದೆ. ಅವ್ರು ಯಾಕಂದ್ರೆ ಎಲ್ಲ ತಿಳಿದಂತವ್ರು. ಅದಕ್ಕೋಸ್ಕರ ಅವರಿಗೆ ಮುಂದಿನ ಸಂಪುಟ ಸಚಿವದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಕೇಳ್ಕೊಂತೀವಿ. ಇವತ್ತು ಮುಂದೆ ಯಾವತ್ತಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತಾರೆ. ಹಾಗಾಗಿ ಅವ್ರಿಗೆಲ್ಲರೂ ಕಾರಣೀಭೂತರಾಗಬೇಕು, ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಈ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.